ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಗ್ರಾಮೀಣ ಭಾಗದ ಕ್ರೀಡಾ ಪ್ರತಿಭೆಗಳನ್ನು ಶಿಕ್ಷಕರು ಪ್ರೋತ್ಸಾಹಿಸಬೇಕು ಎಂದು ಅಂಕಲಗಿ ಪಂಚಾಯಿತಿ ಸದಸ್ಯ ದುಸ್ಸಂಗಿ ಇಂಗಳಗಿ ಹೇಳಿದರು. ಸಮೀಪದ ಅಂಕಲಗಿ ಗ್ರಾಮದ ಸರಕಾರ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಟೂರ್ನಮೆಂಟ್ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. 5 ವರ್ಷಗಳಿಂದ ಗ್ರಾಮದಲ್ಲಿ ಕ್ರಿಕೆಟ್ ಹಮ್ಮಿಕೊಳ್ಳಲಾಗುತ್ತಿದೆ. ಬೀರಪ್ಪ ಇಂಡಿ ಅವರ ನೇತೃತ್ವದಲ್ಲಿ ಪ್ರತಿ ಪಂದ್ಯವನ್ನು ಅಚ್ಚುಕಟ್ಟಾಗಿ ಆಡಿಸಲಾಗುತ್ತಿದೆ. ಈ ಪಂದ್ಯಾವಳಿಗೆ ಅನೇಕ ದಾನಿಗಳು ಕೈಜೋಡಿಸುತ್ತಿದ್ದು ಟೂರ್ನಮೆಂಟ್ ಯುವಕರಲ್ಲಿ ಹೊಸ ಉತ್ಸಾಹ ತುಂಬಿದೆ ಎಂದರು. ಪಂಚಾಯಿತಿ ಸದಸ್ಯ ಸಂಜೀವ ತಡಲಗಿ ಮಾತನಾಡಿ, ಕ್ರೀಡೆ ಬದುಕಿಗೆ ಹೊಸ ಚೈತನ್ಯ ತುಂಬುತ್ತದೆ. ಉತ್ತಮ ಆರೋಗ್ಯ ಹೊಂದಲು ಕ್ರೀಡೆ ಅವಶ್ಯಕ. ಮಕ್ಕಳು ಮೊಬೈಲ್ ಗೀಳು ಬಿಟ್ಟು ಆಟೋಟಗಳಲ್ಲಿ ಭಾಗವಹಿಸಬೇಕು ಎಂದರು. ಸಂಗೊಳ್ಳಿ ರಾಯಣ್ಣ ಸಂಘದ ಅಧ್ಯಕ್ಷ ಬೀರಪ್ಪ ಇಂಡಿ ಮಾತನಾಡಿ, ಎಲ್ಲ ಸಹಕಾರದಿಂದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಿದೆ. ಅನೇಕ ದಾನಿಗಳು ಸ್ವಯಂ ಪ್ರೇರಣೆಯಿಂದ ಕ್ರೀಡಾಪಟುಗಳಿಗೆ ಸಮವಸ್ತ್ರ, ಊಟ, ಉಪಹಾರ, ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸಲು ಮುಂದೆ ಬಂದಿದ್ದಾರೆ. ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಸಮಸ್ತ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸುವೆ ಎಂದರು. ಫೆ 27ರಿಂದ ಮಾ 9ರವರೆಗೆ ನಡೆದ ಟೂರ್ನಮೆಂಟ್ನಲ್ಲಿ ಸುತ್ತಲಿನ ಗ್ರಾಮಗಳು, ವಿವಿಧ ತಾಂಡಗಳಿಂದ ಒಟ್ಟು 7 ತಂಡಗಳು ಭಾಗವಹಿಸಿದ್ದವು. ಭರ್ಜರಿ ಪ್ರದರ್ಶನ ನೀಡಿದ ಅಂಕಲಗಿ ಗ್ರಾಮದ ಭುವನೇಶ್ವರಿ ತಂಡ ಚಾಂಪಿಯನ್ ಪಟ್ಟ ಗಳಿಸಿತು. ವಿಜೇತರಿಗೆ ಗಣ್ಯರು ಬಹುಮಾನ ವಿತರಿಸಿದರು. ಪಂಚಾಯಿತಿ ಸದಸ್ಯರಾದ ಧೂಳಪ್ಪ ಮದಭಾವಿ, ಸೋಮಣ್ಣ ಇಂಡಿ, ಪುಂಡಲಿಕ ನಾಗರಳ್ಳಿ, ಮಲ್ಲಿಕಾರ್ಜುನ ಮಣ್ಣೂರ, ದಿಲ್ಪ ಪವಾರ, ಅಶೋಕ ಜಾಧವ ಇತರರು ಇದ್ದರು. ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದೀವಿ. ಇದು ಫೈನಲ್ ಮ್ಯಾಚ್. ಈ ಫೈನಲ್ ಮ್ಯಾಚ್ನಲ್ಲಿ ಫಸ್ಟ್ ಪ್ರೈಸ್ ಭುವನೇಶ್ವರ ಟೀಮ್ ಅಂತ ಹೇಳಿ ಅಂದೇ ಟೀಮು ಅದರ ಇದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ. ಮತ್ತು 2ನೇ ಸ್ಥಾನ ಶಿವಾಜಿ, ಛತ್ರಪತಿ ಶಿವಾಜಿ. ಫಸ್ಟ್ನೇ ಬಹುಮಾನ ಎಷ್ಟೈತಿ? ಫಸ್ಟ್ನೇ ಬಹುಮಾನ ಅದು 15,100 ರೂಪಾಯಿ ಆದ್ರೆ, 2ನೇ ಬಹುಮಾನ ಇದು 10,100 ರೂಪಾಯಿ. ಎಷ್ಟು ಟೀಮ್ ವಹಿಸಿದ್ರು? ಟೋಟಲ್ 5 ಟೀಮ್ ಅದಾವ್ರಿ. 5 ಟೀಮಲ್ಲಿ ಪ್ರಥಮ ಸ್ಥಾನ ಭುವನೇಶ್ವರ ನಮ್ಮದೇ ಟೀಮ್. ಅಲ್ಲ, ಒಂದು ಟೀಮ್ನಾಗ ಎಷ್ಟು ಜನ ಭಾಗವಹಿಸ್ತಾರೆ? ಒಂದು ಟೀಮ್ನಲ್ಲಿ 15 ಮಂದಿ. ಟೋಟಲ್ ಆಡೋರು 12 ಮಂದಿ. 11. ಎಷ್ಟು ಊರಿನ ಹಳ್ಳಿಗೆ ಜನ ಸೇರಿ? ಈ ಗ್ರಾಮದ ತಾಂಡ ಮತ್ತು ಅಂಕಲಿಗೆ ಸುತ್ತಮುತ್ತಲಿನ ಹಳ್ಳಿಗಳು. ಸರ್, ಈಗ ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನೋಡಕ್ಕೆ ಎಷ್ಟು ಜನ ಸೇರಿದ್ರು ಸರ್? ಸುಮಾರು ಒಂದು 500ರಿಂದ 1000 ಜನ ಕೂಡಿದ್ರು. ಇವರಿಗೆಲ್ಲ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ಇದೆ ರೀ. ಏನೆಲ್ಲ ಮಾಡಿದ್ರು? ಊಟದ ರೈಸ್ ಇದೆ ರೀ, ಮಸಾಲೆ ರೈಸ್ ಮಾಡಿದ್ದೀವಿ. ತಮ್ಮ ಹೆಸರು ಬೀರಪ್ಪ ಇಂಡಿ ಅಂತ ಹೇಳಿ. ಎಷ್ಟು ವರ್ಷದಿಂದ ಆಡ್ಸಕ್ರಿ? ಇದು 5 ವರ್ಷದ್ದು. 5 ವರ್ಷ. ಪ್ರತಿ ವರ್ಷದಂತೆ ಈ ವರ್ಷವೂ 2025-26ನೇ ಸಾಲಿನ 5ನೇ ವರ್ಷ ಇದು. ಆದ ಕಾರಣ ಎಲ್ಲ ಯುವಕರು ಕೂಡಿ ಈ APL ಸೀಸನ್ ಸತತವಾಗಿ ನಡೆಸಿಕೊಂಡು ಬಂದಾರ. ಆದ ಕಾರಣ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು, ಸಾಧನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಮಗು, ಆದರೆ ಸಾಧಿಸುವ ಛಲ ಮಾತ್ರ ಬೇಕು. ಅಚಲವಾದ ಮನಸ್ಸು, ದೃಢವಾದ ಸಂಕಲ್ಪ, ಸತತ ಪ್ರಯತ್ನ ಇದ್ದರೆ ನಾವು ಯಾವುದೇ ಗುರಿ ಮುಟ್ಟುವುದರಲ್ಲಿ ಸಂದೇಹವಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಇಲ್ಲಿ ಏನು ಸ್ಪೋರ್ಟ್ಸ್ ಆಡ್ತಿರಲ್ಲ, ಮುಂದೆ ಒಂದು ಭಾರತ ದೇಶಕ್ಕಾಗಿ ಆಡುವಂತ ಯುವಕರಾಗಲಿ, ಅದಕ್ಕೆ ಇಲ್ಲಿ ನನಗೂ 1-2 ಮಾತನಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಸತತವಾಗಿ ಯಶಸ್ವಿಯಾಗಿ ಯಾವುದೇ ಒಂದು ಕಿರಿಕಿರಿ ಇಲ್ಲದೆ ನಡೆಸ್ಕೊಂಡು ಬಂದಾರ. ಇದರ ಉದ್ದೇಶ ಕ್ರೀಡೆ ಇಲ್ಲದವನ ಜೀವನ ಕೀಡಿಗೆ ಸಮಾನ ಅಂತ ಹೇಳ್ತಾರ. ಕ್ರೀಡೆ ಪ್ರತಿಯೊಬ್ಬ ಮನುಷ್ಯನಿಗೆ ಅವಶ್ಯಕತೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಕೂಡ ಚಿನ್ನ ಗೆದ್ದುವಲ್ಲಿ ಒಂದು ಸ್ವಲ್ಪ ಮುಂದಿನ ಹಂತದಲ್ಲಿ ಹೋಗೈತಿ. ಹಿಂದೆ ಎಲ್ಲೋ ಒಂದು ಕಡೆ ಒಂದು ಚಿನ್ನ ಗೆದ್ದಬೇಕಾದ್ರೆ ಭಾಳ ಕಷ್ಟ ಇತ್ತು. ಇವತ್ತು ಕ್ರೀಡೆಯಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಯಾಗಿದ್ದ ಕಬಡ್ಡಿ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೈತಿ. ಇದು ಒಂದು ಅಂತಾರಾಷ್ಟ್ರೀಯ ಕ್ರೀಡೆ. ಎಲ್ಲರೂ ಪ್ರೀತಿಯ ವಿಶ್ವಾಸದಿಂದ ಆಡಿಕೊಂಡು ಅಣ್ಣ ತಮ್ಮಂದಿರ ಥರ ಆಡಿಕೊಂಡು ಎಲ್ಲರೂ ನಗುನಗುತ್ತಾ ಈ ಒಂದು ಟೂರ್ನಮೆಂಟನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಸತತ 5 ವರ್ಷಗಳಿಂದ ಅಂಕಲಗಿ ಪ್ರೀಮಿಯರ್ ಲೀಗ್ ಅಂದರೆ APL ಒಂದು ಟೂರ್ನಮೆಂಟನ್ನು ನಮ್ಮ ಅಂಕಲಿ ಗ್ರಾಮದ ವಿದ್ಯಾರ್ಥಿಗಳು ಮತ್ತು ನೌಕರಸ್ಥರು ಎಲ್ಲರೂ ಕೂಡಿ ಹಮ್ಮಿಕೊಂಡಿರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2025-26ನೇ ಸಾಲಿನ ಒಂದು ಟೂರ್ನಮೆಂಟ್ ತಂಡದಲ್ಲಿ ಭುವನೇಶ್ವರಿ ತಂಡ ಪ್ರಥಮ ಸ್ಥಾನ, ಛತ್ರಪತಿ ಶಿವಾಜಿ 2ನೇ ಸ್ಥಾನವನ್ನು ಪಡೆದುಕೊಂಡಾರ. ಇದರ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಬೀರು ಇಂಡಿ ಬರೋಡಾ ಬ್ಯಾಂಕಿನ ಒಬ್ಬ ಸದಸ್ಯ, ಅದೇ ರೀತಿ ಸಿದ್ಲಿಂಗ ನಾಗರಳ್ಳಿಯವರು ಮತ್ತು ನಿಂಗೋಹಳ್ಳಿ
ಮಲ್ಲಿಕಾರ್ಜುನ ಮಣೂರ, ಪುಂಡ್ಲಿಕ್ ನಾಗರಳ್ಳಿ, ಅಶೋಕ್ ಜಾಧವ. ಸತತವಾಗಿ 5ನೇ ಸಾಲಿನ APL ಅಂಕಲಗಿ ಪ್ರೀಮಿಯರ್ ಲೀಗ್ ಯಾವುದೇ ಅಡೆತಡೆಗಳಿಲ್ಲದೆ ಮತ್ತು ಒಳ್ಳೆಯ ನಿರ್ಧಾರಗಳನ್ನು ಅಂಪೈರ್ಗಳ ಮೂಲಕ ಹಾಗೂ ಹೊರಗಿನ ಪ್ರೇಕ್ಷಕರ ಮೂಲಕ ಬಂದಂತ ಎಲ್ಲಾ ಅಭಿಪ್ರಾಯಗಳನ್ನು ಅಳವಡಿಸಿ ಮತ್ತು ಊರಿನ ಗ್ರಾಮಸ್ಥರು ಹಾಗೂ ಒಳ್ಳೆ ರೀತಿಯ ಕ್ರೀಡೆಯನ್ನು ಆಡ್ಲಿ ಅಂತೇಳಿ ಅವರು ಎಲ್ಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಈ ಕ್ರೀಡೆಯನ್ನ ಸತತವಾಗಿ 5 ವರ್ಷದ ಈ ಅನುಭವದಲ್ಲಿ ನಾನು ಮೊದಲನೇ ಬಾರಿ ಈ ಫೈನಲ್ ಮ್ಯಾಚ್ ಅನ್ನು ತಲುಪಿದ್ದೇನೆ. ಮತ್ತು ಅದಕ್ಕೆ ಕಾರಣರಾದಂತ ನಮ್ಮ ಮಾಲಕರಾದಂತ ಬೀರೋಣ ಅವರು, ಇವರ ಸತತ ಪ್ರಯತ್ನ ಹಾಗೂ ನಮ್ಮ ಮೇಲೆ ಅತಿಯಾದ ಪ್ರೀತಿ ವಿಶ್ವಾಸ, ಅದೇ ಕಾರಣ. ಅವರ ಆಶೀರ್ವಾದದಿಂದ ನಾನು ಇವತ್ತು ಒಳ್ಳೆ ರೀತಿಯಿಂದ ಬ್ಯಾಟಿಂಗ್ ಮಾಡಿ ಈ ಕಪ್ಪನ್ನ ಅವ್ರ ಕೈ ಒಪ್ಪಿಸ್ತಾ ತುಂಬಾ ಖುಷಿ ಆಗೋ ಸಮಯ ಇವತ್ತು. ಮತ್ತು ಅದೇ ರೀತಿಯಾಗಿ ಎದುರಾಳಿ ಟೀಮಿನ ಒಂದು ಆಟಗಾರರ ಒಂದು ಅನಿಸಿಕೆ ಹೇಳ್ಬೇಕಂದ್ರೆ, ಒಳ್ಳೆ ಆಟಗಾರರು ಮತ್ತು ಅದೇ ರೀತಿ ಒಳ್ಳೆ ಬೌಲರ್ಗಳು ಮತ್ತು ಅದೇ ರೀತಿಯಾಗಿ ಬ್ಯಾಟ್ಸ್ಮನ್ಗಳು. ಮತ್ತು ನಮಗೆ ಒಂಥರ ಖುಷಿ ಅನ್ನೋದಕ್ಕಿಂತಲೂ ಒಂಥರ ದುಃಖನೂ ಇದೆ. ಅವರಿಗೂ ಕೂಡ ಮುಂದಿನ ವರ್ಷ ಅವರಿಗೂ ಫೈನಲ್ ಗೆಲ್ಲಲು ಅವಕಾಶ ಕೊಡ್ಲಿ ದೇವರಂತ ಬೇಡ್ಕೊಳ್ತಾ ಇದ್ದೇನೆ. 2 ಮಾತು ಮುಗಿಸ್ತಾ ಇದ್ದೇನೆ. ದಿಲೀಪ್ ಅಂತ ಹೇಳಿ, ನಾವು ಇದೇ ಊರು, ತಾಂಡಾದಿಂದ ಬಂದಿದ್ದು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.